ಓಕೆ. ಇನ್ನ ಇಷ್ಟೆಲ್ಲ ಗಲಾಟೆ ಆದ್ರೂ ಇಷ್ಟೆಲ್ಲ ಕಾನ್ಫ್ಲಿಕ್ಟ್ಸ್ ಇದ್ರೂನುವೆ ನಿನ್ನೆ ಒಂದ್ ಲೆಟರ್ ಬರುತ್ತೆ ಬಿಗ್ ಬಾಸ್ ಕಡೆಯಿಂದ. ಭವ್ಯನಿಗೆ ಅದು ಓದೋದಿಕ್ ಆಗೋದಿಲ್ಲ ಅಂದ್ರೆ ಇಮೋಷನಲ್ ಆಗ್ಬಿಡ್ತಾರೆ ಅವ್ರು ನಿಮ್ಗೆ ಹೇಳುವಾಗ. ಅಂದ್ರೆ ಬಿಗ್ ಬಾಸ್ ಮನೆ ಏನು ಅನ್ನೋದೇ ಜನಗಳಿಗೆ ಒಂಥರ ಕನ್ಫ್ಯೂಷನ್. ಈಗ ಸ್ವಲ್ಪ ಹೊತ್ತಿಗೆ ಐಶ್ವರ್ಯ ಮನೆಗೆ ಹೋಗ್ಬೇಕು ಅಂತ ಹೇಳಿರ್ತಾರೆ. ನಾನು ಭವ್ಯ ಅಂತಾನೆ ಹೇಳ್ತಿಲ್ಲ, ಬೇರೆ ಕಂಟೆಸ್ಟೆಂಟ್ಸ್ ಹೇಳ್ತಾರೆ ಅದು. ಬಟ್ ಅದೇ ನೀವು ಹೋಗುವಾಗ ಅದೇ ಕಂಟೆಸ್ಟೆಂಟ್ಸ್ ಅಂದ್ರೆ ಫೀಲ್ ಮಾಡ್ಕೊಂತಾರೆ. ಎಕ್ಸಾಕ್ಟ್ ಆಗಿ ಏನು ಅಂತ ಬಿಗ್ ಬಾಸ್ ಅಂದ್ರೆ? ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಒಂದೊಂದು ಗಂಟೆಗೂ ಒಂದೊಂದು ನವರಸದಲ್ಲಿ ಒಂದೊಂದು ರಸ ಬರ್ತಾನೆ ಇರುತ್ತೆ ಒಬ್ರೊಬ್ರು ವ್ಯಕ್ತಿಯಿಂದ. ಅಂಡ್ ಆ ರಸಗಳು ಗಂಟೆಗೆ ತಕ್ಕಂಗೆ ಚೇಂಜ್ ಆಗ್ತಾ ಇರುತ್ತೆ. ಈಗ ಬೆಳಗ್ಗೆ ಇರೋಂತ ಒಂದು ನಗ್ನಗ್ತಾ ಇರೋ ಒಂದು ಸಿಚುವೇಶನ್, ಒಂದು ಟಾಸ್ಕ್ ಆದ್ಮೇಲೆ ಮಧ್ಯಾಹ್ನ ಅಷ್ಟ್ರಲ್ಲಿ ಇರಲ್ಲ. ಎಷ್ಟೋ ಜನ ಊಟ ಮಾಡಿರಲ್ಲ, ಆ ಕಾರಣಕ್ಕಾಗಿ ಬೇಜಾರಾಗೋಗಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನನ್ಗೆ ಒಂದ್ ವಾರ ಏನಾಗುತ್ತೆ, ನಾಮಿನೇಟ್ ಆಗಿರ್ತೀನಿ, ಡೈರೆಕ್ಟ್ ನಾಮಿನೇಷನ್ ಮಾಡ್ತಾರೆ. ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ ಆಗಿ ತಂಡ ಅದೇ ಗಾಜು ಹೊಡೆದು ಸಮಥಿಂಗ್ ನಾಮಿನೇಟ್ ಮಾಡ್ತಾರೆ, ಮಣ್ಣು ಹಾಕಿ ನಾಮಿನೇಟ್ ಮಾಡ್ತಾರೆ. ಅಂಡ್ ಅದೇ ದಿನ ಏನಾಗುತ್ತೆ, ರಜತ್ ಅವರು ನನ್ನ ನಾಮಿನೇಷನ್ ಇಂದ ಸೇವ್ ಮಾಡ್ತಾರೆ. ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ನನ್ ತಂಡ ದಂಡರಾಜ್, ಹನುಮಂತು, ರಜತ್ ಅವರೆಲ್ಲ ಸೇರ್ಕೊಂಡು ನನ್ನ ಸೇವ್ ಮಾಡ್ತಾರೆ ನಾಮಿನೇಷನ್ ಇಂದ. ಅಂಡ್ ಅಗೇನ್ ಭವ್ಯ ಅವ್ರು ಕ್ಯಾಪ್ಟನ್ ಆಗ್ತಾರೆ. ಅದಾದ್ಮೇಲೆ ಪುನಃ ನಾಮಿನೇಟ್ ಮಾಡ್ತಾರೆ. ಸೊ ಇಟ್ ವಾಸ್ ಲೈಕ್ ಚೇಂಜಿಂಗ್ ವೆದರ್ಸ್, ಬಿರುಗಾಳಿ, ಸನ್ಲೈಟ್, ರೇನ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಐ ಥಿಂಕ್ ಅದು ತುಂಬಾ ವ್ಯಕ್ತಿಗಳ ಮೇಲೂ ಎಫೆಕ್ಟ್ ಆಗುತ್ತೆ, ಅವ್ರ ಎಮೋಷನ್ಸ್ ಮೇಲೂ ಎಫೆಕ್ಟ್ ಆಗುತ್ತೆ. ಬಹುಶಃ ಅಲ್ಲಿ ಅಂದ್ರೆ ಸ್ವಲ್ಪ ಜನ ಜೊತೆಗೆ ಇದ್ದು ಅವರಿಗೂ ಎಲ್ರಿಗೂ ಒಂಥರ ಮೂಡ್ ಸ್ವಿಂಗ್ಸ್ ಆಗ್ಬಿಟ್ಟಿರತ್ತೆ. ಅಲ್ಲ, ಟಾಸ್ಕ್ಗಳು ಹಾಗೆ ಇರುತ್ತೆ. ಅದು ಒಂದು ಬಿಗ್ ಬಾಸ್ ಒಂದು ಕ್ರಿಯೇಟ್ ಮಾಡ್ಕೊಡುತ್ತೆ ಆ ತರ. ಆ ಟಾಸ್ಕ್ಗಳ ಮೇಲೆ ಆರ್ಗ್ಯಾನಿಕ್ ಆಗಿ ಬರೋದು ಅದು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆಟೋಮ್ಯಾಟಿಕ್ಲಿ ಒಬ್ರು ವ್ಯಕ್ತಿ ಮನೆ ಬಿಟ್ಟು ಹೋಗ್ತಾ ಇದಾರೆ, ಅಷ್ಟು ದಿನಗಳ ಕಾಲ ನೀನು ಜಗಳ ಆಡ್ಕೊಂಡಿರ್ತೀಯೋ, ಕಿತ್ತಾಡ್ಕೊಂಡಿರ್ತೀಯೋ, ಅಥವಾ ತುಂಬಾ ಫ್ರೆಂಡ್ಶಿಪ್ ಅಲ್ಲಿ ಇರ್ತೀಯೋ, ಅದು ದುಃಖ ಬಂದೇ ಬರುತ್ತೆ. ಯಾರೋ ಒಬ್ರು ಹೋಗ್ಬೇಕು ಅಂದ್ರೆ ಮನೆಯಿಂದ ಬಂದೇ ಬರುತ್ತೆ. ಓಕೆ. ಇನ್ನ ಭವ್ಯ ಅವ್ರು ಆದ್ಮೇಲೆ ನೀವು ಅತಿ ಹೆಚ್ಚು ಕ್ಲಾಶ್ ಆಗಿರೋದು ನಿಮಗೆ ಚೈತ್ರ ಅವ್ರ ಜೊತೆಗೆ. ಅದ್ರಲ್ಲೂ ಕಾಫಿ ಚಾಡೋದಂತೂ ನಾನೊಂದು ಮೀಮ್ಸ್ ಹೇಳ್ಬಿಡ್ತೀನಿ ಫಸ್ಟ್ ನಿಮ್ಗೆ. ಒಂದು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಈ ಇದ್ರಲ್ಲಿ ಫ್ರೀ ಬಸ್ಸಸ್ ಇದೆ ಅಲ್ಲ, ಫ್ರೀ ಬಸ್ಸಸ್ ಅಲ್ಲಿ ಲೇಡೀಸ್ ಸೀಟ್ಗೆ ಹೆಂಗ್ ಜಗಳ ಮಾಡ್ತಾರೆ ಅಂದ್ಬಿಟ್ಟು ಒಂದು ಟೆಕ್ಸ್ಟ್ ಹಾಕಿ ನಿಮ್ದೊಂದು ವಿಡಿಯೋ ಹಾಕಿ ನೋಡ್ಬೇಕು. ಅದನ್ನ ನಾನು ಇನ್ನೂ ನೋಡಿಲ್ಲ, ಐ ವಾಚ್ ಇಟ್. ಆ ತರದೊಂದು ಹಾಕಿ ಆ ಲೆವೆಲ್ಗೆ ವೈರಲ್ ಆಗ್ಬಿಟ್ಟಿತ್ತು ನಿಮ್ಮಿಬ್ರು ಜಗಳ. ಏನಕ್ಕೆ ಅಂದ್ರೆ ಆಕ್ಚುಲಿ ಅವ್ರು ನಿಮ್ ಜೊತೆ ತುಂಬಾ ಚೆನ್ನಾಗಿರ್ತಾರೆ. ಎಷ್ಟೊಂದ್ ಕಡೆ ನಾನು ಐಶ್ವರ್ಯನ್ ಮಾತ್ರ ಬಿಟ್ಕೊಡಲ್ಲ, ಯಾರನ್ನ ಬಿಟ್ಕೊಟ್ರು ಅಂತ ಓಪನ್ ಆಗಿ ಹೇಳಿರ್ತಾರೆ. ಬಟ್ ಯಾಕೆ ಅದು ಹೋಗಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾತೇನಕ್ಕಾಯ್ತು, ಅದು ಹೆಂಗ್ ಹೊರಗ್ ಬಂತು, ಏನ್ ಸಿಚುಯೇಷನ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು? ಫಸ್ಟ್ ಆಫ್ ಆಲ್, ಆ ಚೇಂಜಿಂಗ್ ರೂಮ್ ಅದು ವಿಡಿಯೋ ಬಂದಿದ್ದು ಆ ವಾರ ಫುಲ್ಲು ನಾನು ಕನ್ಫ್ಯೂಷನ್ ಅಲ್ಲೇ ಇರ್ತೀನಿ. ಬಿಕಾಸ್ ಅವ್ರ ಹೆಸರು ಎತ್ತಿ ಅವ್ರ ಕಡೆ ಪಾಯಿಂಟ್ ಔಟ್ ಮಾಡೋದು ಒಂದ್ ನಿಮಿಷದ ಕೆಲ್ಸ. ಬಟ್ ಆ ಪಾರ್ಟಲ್ಲಿ ನಂದು ತಪ್ಪಿದೆ, ಕೇಳಿಸ್ಕೊಂಡ್ ಬಂದ್ ಹೇಳಿದ್ದು ನನ್ ತಪ್ಪಿದೆ. ಸೊ ಅದು ಕೇಳಿಸ್ಕೊಂಡ್ಬಾರ್ದಾಗಿತ್ತು. ಫಸ್ಟ್ ಆಫ್ ಆಲ್ ಗೌತಮಿ ಅವರು ಹೇಳ್ತಾರೆ, ರೀಸೆಂಟ್ ಆಗಿ ಅವರು ನಾಮಿನೇಷನ್ ಟೈಮ್ ಅಲ್ಲಿ ಹೇಳ್ತಾರೆ, ಈ ಒಂದು ಸಿಚುವೇಶನ್ ಅಂದ್ರೆ ಚೈತ್ರ ಅವ್ರು ಬಂದು ನನ್ನ ಹತ್ರನೂ ಮಾತಾಡಕ್ ಬರ್ತಾರೆ ಚೇಂಜಿಂಗ್ ರೂಮ್ ಅಲ್ಲಿ. ಬಟ್ ನಾನು ಅವಾಯ್ಡ್ ಮಾಡ್ತೀನಿ, ನಾನು ಹೇಳ್ತೀನಿ ದಯವಿಟ್ಟು ಏನು ಮಾತಾಡ್ಬೇಡಿ ಅಂತ ಹೊರಗಡೆ ಬರ್ತಾರೆ ಅವರು. ಬಟ್ ನಾನು ಅದನ್ನ ಮಾಡ್ಬೇಕಿತ್ತು, ಎಲ್ಲೋ ಒಂದ್ ಕಡೆ ನಾನು ಎಡವ್ದೆ ಅಂತ ಅನ್ಸ್ತು. ಸೊ ದಟ್ ಇಸ್ ವೈ ನಾನು ಅವ್ರ ಹೆಸರು ತಗೊಳಲ್ಲ, ಅವ್ರ ಮೇಲೆ ಪಿನ್ ಪಾಯಿಂಟ್ ಮಾಡಲ್ಲ. ಬಟ್ ನಾನು ಯಾವಾಗ ಬಾಟಮ್ ಟು ಆತರ ಬರ್ತೀನೋ ವೀಕೆಂಡ್ ಅಲ್ಲಿ, ಐ ಥಿಂಕ್ ದಟ್ ವಾಸ್ ದ ರೈಟ್ ಟೈಮ್. ಅಂಡ್ ಸುದೀಪ್ ಸರ್ ಇರ್ಬೇಕಿತ್ತು ನನಗೆ. ದಟ್ ವಾಸ್ ದ ರೈಟ್ ಟೈಮ್ ಅವ್ರ ತಪ್ಪನ ಪಾಯಿಂಟ್ ಔಟ್ ಮಾಡಿ ಹೇಳಕ್ಕೆ. ಬಿಕಾಸ್ ಎಲ್ಲಾರ್ಗೂ ಅಲ್ಲಿ ಕಂಟೆಸ್ಟೆಂಟ್ಸ್ಗೆ ದೇ ಡಿಸರ್ವ್ ಟು ನೋ ದ ಟ್ರೂತ್, ಎಲ್ಲಾರು. ಜನಕ್ಕೂ ಅಷ್ಟೇ. ಅದೊಂದು ವಿಡಿಯೋ ಪ್ಲೇ ಆದ್ಮೇಲೆ ನೀವು ಟಾರ್ಗೆಟ್ ಆಗ್ಬಿಡ್ತೀರಿ ಮನೆಯಲ್ಲಿ. ಅಂದ್ರೆ ಎಲ್ರು ಅದೇ ರೀಸನ್ ತಗೊಂಡು ನಿಮ್ಮನ್ನ ನಾಮಿನೇಟ್ ಮಾಡ್ತಾರೆ. ಅಂಡ್ ಅಲ್ಲಿ ಹಾಟ್ ಸೀಟ್ ಅಲ್ಲೂ ಕೂತಿರ್ತೀನಿ. ಆ ವಾರ ಇಡೀ ನಾನು ಏನೋ ಅದ್ರ ಬಗ್ಗೆ ಮಾತುಕತೆ ಆಡಿರಲ್ಲ, ಯಾರಿಗೂ ಐಡಿಯಾನೇ ಇರಲ್ಲ ಇದು ಎಲ್ಲಿಂದ ಬಂತು, ರೂಟ್ ಕಾಸ್ ಅಂತ. ಬಟ್ ಐ ಥಿಂಕ್ ದೇ ಡಿಸರ್ವ್ ಟು ನೋ ದ ಟ್ರೂತ್. ಸೊ ಆವಾಗ ನಾನು ಹೇಳ್ತೀನಿ. ಚೈತ್ರ ಅವರು ಹಲ್ವಾರು ತರ ರಿಯಾಕ್ಟ್ ಆಗ್ತಾರೆ, ಬಟ್ ಮೋಕ್ಷಿತಾ ಅವರು ಸಾಕ್ಷಿಗಿರ್ತಾರೆ. ಬಿಕಾಸ್ ಶಿ ವಾಸ್ ಆಲ್ಸೋ ದೇರ್ ಪ್ರೆಸೆಂಟ್. ಅಂಡ್ ಅವರು ನನ್ನ ಸ್ಟ್ಯಾಂಡ್ ತಗೊಂತಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಬಟ್ ಚೈತ್ರ ಅವರು ಇನ್ನೊಂದೇನಂದ್ರೆ, ಎಷ್ಟೇ ಕಿತ್ತಾಡ್ಬೋದು ನಾವಿಬ್ರು, ಹಲ್ವಾರ್ ಕಡೆ ಅವರು ಒಂದು ಅಕ್ಕನ ಸ್ಥಾನ ನನ್ಗೆ ತುಂಬಿದ್ದಾರೆ. ನೆಕ್ಸ್ಟ್ ಅದೇ ಕೇಳೋಳಿದ್ದೆ, ನಿಮಗೆ ನೆನ್ನೆ ಒಂದು ಸಾರಿ ಪಿನ್ ಕೊಡ್ತಾರೆ ಅವರು. ಅಂಡ್ ಆ ಮಾತ್ ಕೇಳಿ ಒಂದ್ ನಿಮಿಷ ಸುದೀಪ್ ಸರ್ ಫುಲ್ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾರೆ, ಗೌತಮಿ ಅವ್ರು ಇಮೋಷನಲ್ ಆಗ್ಬಿಟ್ಟಿರ್ತಾರೆ. ಸೊ ಆ ಸಿಚುಯೇಷನ್ ಹೇಗಿತ್ತು ಅಂತ ಅಂದ್ರೆ, ಅವರು ಮಾತಾಡ್ತಾ ಇರೋ ಒಂದೊಂದ್ ಮಾತನ್ನು ಕೇಳೋರಿಗೂ ನೋಡೋರಿಗೂ ಒಂಥರ ಫೀಲ್ ಆಗುತ್ತೆ. ಇಲ್ಲ, ನನ್ಗೆ ಇವನ್ ಅಪಾರ್ಟ್ ಫ್ರಮ್ ಒಂದು ಗಿಫ್ಟ್ ಕೊಡೋದ್ ಬಿಟ್ಟು, ಥ್ರೂ ಔಟ್ ದ ಸೀಸನ್ ಆನ್ ಅಂಡ್ ಆಫ್ ಇರ್ಬೋದು, ನಾವು ಜಗಳ ಆಡ್ತೀವಿ. ಅಲ್ಲಿರೋರ್ ಜೊತೆಗೇನೆ ನಾವು ಜಗಳ ಆಡ್ಬೇಕು, ಅಲ್ಲಿರೋರ್ ಜೊತೆಗೇನೆ ನಾವು ಫ್ರೆಂಡ್ಶಿಪ್ ಮಾಡ್ಬೇಕು. ಬಟ್ ಚೈತ್ರ ಅವ್ರದ್ದು ನಂದು ಒಂದು ಸ್ಪೆಷಲ್ ಬಾಂಡ್ ಅಂತಾನೆ ಹೇಳ್ಬೋದು. ನಂಗೆ ಹುಷಾರಿಲ್ದಿರೋ ಟೈಮಲ್ಲಿ ತುಂಬಾ ಕೇರ್ ಮಾಡಿದ್ದಾರೆ. ನಂಗೆ ಟೀ ಬೇಕಂದ್ರೆ ಅವರೇ ತಂದ್ಕೊಡ್ತಾ ಇದ್ರು, ಕಷಾಯ ಬೇಕಂದ್ರೆ ಮಾಡ್ಕೊಡ್ತಾ ಇದ್ರು. ಶಿ ವಾಸ್ ವೆರಿ ನೈಸ್ ಟು ಮೀ.
ಅದು ತುಂಬಾನೇ ಒಳ್ಳೆ ಬಾಂಡ್ ಇತ್ತು. ಬಟ್ ಒಳ್ಳೆ ಬಾಂಡ್ ಇರೋರ್ ಜೊತೆಗೇನೆ ಅಷ್ಟು ಫ್ರೀಡಮ್ ಆಗಿ ಜಗಳ ಆಡೋದು, ಮಾತಾಡೋದಕ್ಕೆ, ಕಿರ್ಚಾಡೋದಕ್ಕೆ ಒಂದು ಫ್ರೀಡಮ್ ಇರುತ್ತೆ. ಅದೇ ತುಂಬಾ ಕಾಂಟ್ರಡಿಕ್ಟರಿ ವ್ಯಕ್ತಿತ್ವ ಅವ್ರದ್ದು. ಒಂದೊಂದ್ಸಲ ತುಂಬಾ ಸಾಫ್ಟ್ ಆಗಿರ್ತಾರೆ, ಒಂದೊಂದ್ಸಲ ಫುಲ್ಲು ರೇಗಾಡ್ತಾರೆ, ಕೇಳಿಸ್ಕೊಳಕ್ ಆಗಲ್ಲ, ಜೊತೆಲಿರೋರ್ನು ನೋಡಲ್ಲ. ಎಸ್ ಎಸ್ ಆ ರೀತಿ ಸ್ವಭಾವ.